ಅವರು ನಿಮ್ಮನ್ನು ಓದಿಸೋದಕ್ಕೆ, ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಅಥವಾ ನಿಮ್ಮನ್ನು ಸಾಕೋದಕ್ಕೆ, ಒಂದು ಊಟ ಕೊಡೋದಕ್ಕೆ ಅವ್ರು ತುಂಬ ಕಷ್ಟಪಟ್ಟಿರ್ತಾರೆ. ಅದನ್ನ ನೀವು ಹೇಳ್ಕೊಳ್ಳೋಕ್ಕಾಗಲ್ಲ, ಇಮೇಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮಲ್ಲೂ ಎಷ್ಟೋ ಜನ ನಿಮ್ಮ ತಂದೆ ತಾಯಿದ್ರು ಇನ್ನೊಬ್ಬರ ಮನೇಲಿ ಕೆಲಸ ಮಾಡ್ತಿರ್ತಾರೆ. ನಾವು ಹಾಕಿರೋ ಬಟ್ಟೆ ಕೂಡ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಭಿಕ್ಷೆ. ಹಾಗಾಗಿ ನಾವು ಅವರಿಗೆ ಒಂದು ಅರ್ಧ ಪೀಸ್ ಬಟ್ಟೆ ಕೊಡದಂಗೆ ಅವ್ರನ್ನ ಬೀದಿ ಕಳಿಸ್ತೀವಿ ಅಂದ್ರೆ ನಾಚಿಕೆ ಆಗಬೇಕು ನಮ್ಮ ಈ ಒಂದು ಎಜುಕೇಟೆಡ್ ಜನಸಂಖ್ಯೆಗೆ. ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಮೊದಲನೇದಾಗಿ ಇಲ್ಲಿರತಕ್ಕಂಥ ಎಲ್ರಿಗೂ ಕನ್ನಡ ಬರುತ್ತಾ? ಎಷ್ಟು ಜನಕ್ಕೆ ಎಲ್ರಿಗೂ ಬರುತ್ತಾ? ಇಲ್ಲ ಇಂಗ್ಲೀಷಲ್ಲಿ ಹೇಳಬೇಕು ಆ ಥರ ಏನಾರು ಇದೆಯಾ? ಕನ್ನಡ ಬರುತ್ತಲ್ವ ಎಲ್ಲರಿಗೂ? ಇವತ್ತು ವಿಶೇಷವಾಗಿ ಶ್ರೀ ವಿದ್ಯಾ ಪಬ್ಲಿಕ್ ಸ್ಕೂಲ್ ವತಿಯಿಂದ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀವಿ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಪ್ ಮಾಡಿ ಅವ್ರಿಗೆ. ಸೊ ಭಾಳ ಒಂದು ಖುಷಿಯಾದ ವಿಚಾರ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಶಾಲೆ ಅಂತ ಬಂದರೆ ಪಿಕ್ನಿಕ್ ಅಂತ ಹೇಳಿ, ಟೂರ್ ಅಂತ ಹೇಳಿ, ಪಾರ್ಕ್ಗೆ, ಸಿನಿಮಾ ಥಿಯೇಟ್ರಿಗೆ ಅಥವಾ ಇನ್ನೂ ಬೇರೆ ಬೇರೆ ಕಡೆ ಕರ್ಕೊಂಡೋಗಿ ಅವ್ರಿಗೆ ಜಾಗವನ್ನು ತೋರಿಸಿ ವೀಕ್ಷಣೆ ಮಾಡಿಸಿ ಕರ್ಕೊಂಡು ಬರುವಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ವಿಶೇಷವಾಗಿ ಇವತ್ತು ನಮ್ಮ ಶಾಲೆಯ ಎಲ್ಲ ಮುಖ್ಯಸ್ಥರು ಸೇರಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ದೇವರ ಮಕ್ಕಳು ಅಂತ ಕರಿತೀವಿ. ಯಾಕೆ ಗೊತ್ತಾ? ಮಕ್ಕಳಿಂದ ದೂರ ಆಗಿದ್ರು ಕೂಡ ದೇವ್ರಿಗೆ ಹತ್ರವಾಗಿರೋಂಥವ್ರು ದೇವ್ರ ಮಕ್ಕಳು. ಸೊ ಇವರೆಲ್ಲರೂ ಕೂಡ ದೇವ್ರಿಗೆ ಹತ್ರ ಆಗಿರೋದ್ರಿಂದ ಇವ್ರನ್ನ ದೇವ್ರ ಮಕ್ಕಳು ಅಂತ ಕರಿತೀವಿ. ಇವ್ರನ್ನ ನೋಡ್ಲಿಕ್ಕೆ ಕರ್ಕೊಂಡು ಬಂದಿರೋದಕ್ಕೆ ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್. Actually, you are the god of them. You are god of them, not an ordinary matter. Thank you. ಸೊ ಎಲ್ರಿಗೂ ಅನ್ಸುತ್ತೆ ಆಶ್ರಮ ಏನು? ಆಶ್ರಮ ಅಂದರೆ 3 ಅಕ್ಷರ ಇರುವಂಥ ಅಲ್ವಾ? ಒಂದು ಆಶ್ರಮ ಅಂದ ತಕ್ಷಣ ಏನು ಅನ್ಸುತ್ತೆ? ಒಂದಷ್ಟು ಜನ ಹೇಳ್ತಾರೆ ಆಶ್ರಮ ಮಾಡಿದ್ರೆ ದುಡ್ಡು ಬರುತ್ತೆ, ಫಾರಿನ್ ಫಂಡ್ಸ್ ಬರುತ್ತೆ, ಸರ್ಕಾರ ಸಹಾಯ ಮಾಡುತ್ತೆ. ಇದಷ್ಟೇ ಜನಗಳ ತಲೆಯಲ್ಲಿರೋದು. ಆಶ್ರಮದಲ್ಲಿ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ನೋವಿರುತ್ತೆ, ಎಷ್ಟು ಜನ ಕಷ್ಟ ಪಡ್ತಿರ್ತಾರೆ. ಊಟ ಕೊಟ್ರೆ ಸಾಕ, ಅವ್ರಿಗೆ ಬಟ್ಟೆ ಕೊಟ್ರೆ ಸಾಕ, ಅಷ್ಟಿದ್ರೇನೆ ಅವರು ಖುಷಿಯಾಗಿರ್ತಾರ ಅನ್ನೋದನ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ತುಂಬಾ ಜನ ಇಲ್ಲಿ ವಯಸ್ಸಾಗಿರೋಂಥ ಹಿರಿಯ ಜೀವಗಳಿದ್ದಾರೆ. ಅವರೆಲ್ಲರೂ ಕೂಡ ಮಕ್ಕಳನ್ನ ತುಂಬಾ ಪ್ರೀತಿಯಾಗಿ ಸಾಕಿ ಸಲುಹಿ ಮದುವೆ ಮಾಡಿ ಮಕ್ಕಳಿಗೆ ಬೇಕಾದಂಥ ಒಡವೆ, ವಸ್ತ್ರ, ಆಸ್ತಿ ಎಲ್ಲವನ್ನೂ ಕೊಟ್ಟು ಇವತ್ತು ಅವರು ಬೀದಿಗೆ ಬಂದು ಬಿದ್ದಿದ್ದಾರೆ. ಅರ್ಥ ಆಗ್ತಿದ್ಯಾ ಯಾಕೆ ಈ ಥರ ಆಗ್ತಾ ಇದೆ? ಇವರೆಲ್ಲ ಇಷ್ಟು ಕಷ್ಟಪಟ್ಟು ಅವ್ರ ಜೀವನನೇ ತ್ಯಾಗ ಮಾಡಿ ಮಕ್ಕಳಿಗೋಸ್ಕರ ಬದುಕಿ ಅವ್ರು ದುಡ್ದಿದ್ದನ್ನೆಲ್ಲ ಮಕ್ಕಳಿಗೆ ಕೊಟ್ಟು ಕೊನೆಗೆ ಅವರು ಒಂದು ತುತ್ತು ಅನ್ನಕ್ಕೆ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಬರ್ತಾ ಇದೆ. ಅಂದರೆ ಮುಖ್ಯವಾಗಿ ನಾವೆಲ್ಲ ಏನು ಕಲಿಬೇಕು? ಪುಸ್ತಕದಲ್ಲಿ ಇರೋದು ಕಲ್ತ್ರೆ ಸಾಕಾಗುತ್ತಾ? ಎಷ್ಟು ಜನಕ್ಕೆ ಪುಸ್ತಕದಲ್ಲಿ ಇರೋದು ಕಲ್ತ್ರೆ ಸಾಕು ಅನ್ಸುತ್ತೆ? ಅವ್ರ ಕೈ ಎತ್ತಿ. ಹಾಗಾದ್ರೆ ಏನು ಕಲಿಬೇಕು? ಸೊ ಪುಸ್ತಕದಲ್ಲಿರುವಂಥ ವಿಚಾರಗಳನ್ನು ನಾವು ಖಂಡಿತವಾಗ್ಲೂ ಕಲಿಬೇಕು. ಜೊತೆಗೆ ಸಂಸ್ಕಾರವನ್ನು ಕೂಡ ಅದೇ ರೀತಿ ಕಲಿಬೇಕಾಗತ್ತೆ ನಾವೆಲ್ಲ. ಸೊ ತಂದೆ ತಾಯಿ, ಬಂಧು ಬಳಗ, ಅಪ್ಪ ಅಮ್ಮ, ಅಜ್ಜಿ ತಮ್ಮ ಅನ್ನೋ ಬಾಂಧವ್ಯದ ಜೊತೆ ಬೆಳಿಬೇಕಾಗತ್ತೆ. ಅವರನ್ನ ಕೊನೆಗಾಲದಲ್ಲಿ ಬೀದಿಗೆ ತೆಳ್ದಂಗೆ ನೋಡ್ಕೊಳ್ಬೇಕಾಗತ್ತೆ. ನಿಮ್ಗೆಲ್ಲ ನೋಡಿ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನೀವೆಲ್ಲ ಎಷ್ಟು ಚೆನ್ನಾಗಿ ಬಟ್ಟೆ ಹಾಕಿದ್ದೀರಾ ನೋಡಿ, ಎಲ್ಲರೂ ಟೈ ಹಾಕಿದ್ದೀರಾ, ಒಳ್ಳೆ ಶರ್ಟ್ ಹಾಕಿದ್ದೀರಾ. ಇದಕ್ಕೆಲ್ಲ ಕಾರಣ ಯಾರು? ಅಪ್ಪ ಅಮ್ಮ ಅಲ್ವಾ? ಸೊ ಕೊನೆಗೊಂದಿನ ನಿಮಗೆ ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇದೆ, ಒಳ್ಳೆ ಕಾರ್ ತಗೊಂಡಿದ್ದೀವಿ, ಒಳ್ಳೆ ಮದುವೆ ಆಗಿದ್ದೀವಿ ಅಂತ ಕಾರಣಕ್ಕೆ ತಂದೆ ತಾಯಿನ ಆಚೆ ಹಾಕಿದ್ರೆ ಚೆನ್ನಾಗಿರುತ್ತಾ? ಸೊ ಎಷ್ಟು ಜನ ಆ ಥರ ಕೆಲಸ ಮಾಡ್ತಿದ್ರೆ ನಿಮಗೆ ಗೊತ್ತಿದೆಯಾ? ಎಷ್ಟು ಜನಕ್ಕೆ ಗೊತ್ತಿದೆ? ಎಲ್ರಿಗೂ ಗೊತ್ತಾಗ್ತಾ ಇದೆ ಅಲ್ವಾ? ಸಮಾಜದಲ್ಲಿ ಎಷ್ಟೋ ಜನ ಬೀದಿಲಿ ಬೀಳ್ತಾ ಇರೋದು ಗೊತ್ತಾಗ್ತಾ ಇದೆಯಿಲ್ಲ? ಕೈ ಆದ್ರೆ ಎಷ್ಟು ಜನ
ತಂದೆ ತಾಯಿನ ಮನೇಲಿ ಇಟ್ಕೊಂಡು ಸಾಕ್ತಿದ್ದಾರೆ. 100ರಲ್ಲಿ 70% ಜನ ಕೂಡ ಸಾಕ್ತಾ ಇಲ್ಲ ಸರ್. 30% ಅಷ್ಟೇ ನನಗೆ ಬಂದಿರೋ ಅನುಭವದಲ್ಲಿ. ಒಂದು 30% ಜನ ಮಾತ್ರ ತಂದೆ ತಾಯಿನ ಮನೇಲಿ ಇಟ್ಕೊಂಡು ಸಾಕ್ತಾ ಇದ್ದಾರೆ. ಸೊ ಇನ್ 70% ಎಲ್ಲರೂ ಕೂಡ ಬೀದಿಗೆ ಬಿಡ್ತಾ ಇದ್ದಾರೆ, ಅನಾಥಾಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಯಾಕೆ? ಆದ್ರೆ ಒಂದು ಮಾತು ನಾನು ಆಶ್ರಮ ಮಾಡಿದ್ಮೇಲೆ ಕಂಡಂತ ಸತ್ಯ ಏನ್ ಗೊತ್ತಾ, ಆಶ್ರಮದಲ್ಲಿ ಸೇರ್ತಿರೋರು ಎಲ್ಲರೂ ಕೂಡ ಬಡವರಲ್ಲ, ವಿದ್ಯಾವಂತರ ತಂದೆ ತಾಯಿಗಳು, ಒಳ್ಳೆ ಕೆಲಸದಲ್ಲಿ ಇರ್ತಕ್ಕಂಥವ್ರು, ಒಳ್ಳೆ ಸಂಬಳ ತಗೊಳ್ತಕ್ಕಂಥ ತಂದೆ ತಾಯಿ. ಗಾರೆ ಕೆಲಸ ಮಾಡೋರು ತಂದೆ ತಾಯಿ ಇಲ್ಲಿ ಒಬ್ರು ಇಲ್ಲ. ಈ ಆಶ್ರಮದಲ್ಲಿ 150 ಜನ ಇದ್ದಾರೆ, ಗಾರೆ ಕೆಲಸ ಮಾಡೋರು ತಂದೆ ತಾಯಿ ಒಬ್ರು ಇಲ್ಲ ಇಲ್ಲಿ. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆಲ್ಲ ಇಷ್ಟು ವಿದ್ಯೆ ಕೊಟ್ಟು, ಬುದ್ಧಿ ಕೊಟ್ಟು, ನಿಮಗೆ ಓದೋದಕ್ಕೆ ಸಪೋರ್ಟ್ ಮಾಡಿ, ನಿಮ್ಮ ಏಲು ಹುಚ್ಚ ಎಲ್ಲವನ್ನು ಬಾಚಿ ಕೊನೆಗೊಂದಿನ ಅವರು ನಿಮ್ಗಳತ್ತ ಒಂದು ತುತ್ತು ಅನ್ನ ತಿನ್ನಕ್ಕೆ ಯೋಗ ಇಲ್ಲ ಅಂತ ಹೇಳಿದ್ರೆ, ಇಂಥ ಒಂದು ದುರ್ಸ್ಥಿತಿ ನಮ್ಮ ರಾಜ್ಯದಲ್ಲಿ ಬರಬಾರ್ದು, ನಮ್ಮ ಕರ್ನಾಟಕದಲ್ಲಿ ಬರಬಾರ್ದು. ಅಂದ್ರೆ ನಾವೆಲ್ಲ ಮನುಷ್ಯರಾಗಬೇಕು, ಮಾನವೀಯತೆ ಇರುವಂಥವ್ರಾಗಬೇಕು. ನಾವು ದೇಶಕ್ಕೆ ಮಕ್ಕಳಾಗದೇ ಇದ್ರೂ ಪರವಾಗಿಲ್ಲ, ನಮ್ಮ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾದ್ರೆ ಸಾಕು. ಕರೆಕ್ಟಾ ಸರ್? ಎಕ್ಸಲೆಂಟ್. ನಾವು ದೇಶಕ್ಕೆ ಒಳ್ಳೆ ವ್ಯಕ್ತಿ, ಒಳ್ಳೆ ಪ್ರಜೆ ಆಗಿದೀವಿ ಅಂತ ಅನ್ಸ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಮ್ಮ ತಂದೆ ತಾಯಿಗೆ ಕೊನೆಗ ಆಶ್ರಮಕ್ಕೆ ಸೇರಿಸದೆ, ಅವರನ್ನ ಬೀದಿ ಪಾಲ್ ಮಾಡದೆ, ಕೊನೆಗಾಲದಲ್ಲಿ ಅವರನ್ನ ನಾವು ನೋಡ್ತಾ ಇದ್ದೀವಿ ಅನ್ನೋದು ಪ್ರತಿಯೊಬ್ಬರು ಮನಸ್ಸಲ್ಲಿ ಬರಬೇಕು. ಪ್ರತಿಯೊಬ್ಬರು ಆ ಕರ್ತವ್ಯನ ಮಾಡಲೇಬೇಕು. ನಿಮ್ಮ ಪರಿಸ್ಥಿತಿಗಳು 1000 ಇರ್ಬೋದು, ನಿಮ್ಮ ಕಷ್ಟ 100 ಇರ್ಬೋದು, ಆದರೆ ತಂದೆ ತಾಯಿನ ಆಚೆ ಹಾಕುವಂಥ ಕೆಲಸಗಳನ್ನ ಮಾಡಬೇಡಿ. ಯಾಕಂತ ಹೇಳಿದ್ರೆ ಇವತ್ತು ಇವ್ರು ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಒಂದು 150 ಜನ ಇದ್ದಾರೆ. ಸೊ ಇವ್ರನ್ನೆಲ್ಲ ನೋಡಿದಾಗ ಅನ್ಸುತ್ತೆ, ಬಿಡಪ್ಪ ಯೋಗೇಶ್ಗೆ ಏನು ಆಶ್ರಮ ಮಾಡಿದ್ದಾರೆ, ಯಾರೋ ಬಂದು ಸಹಾಯ ಮಾಡ್ತಾರೆ, ಯಾರೋ ಬಂದು ಅಕ್ಕಿ ಕೊಡ್ತಾರೆ, ಯಾರೋ ಬಂದು ದುಡ್ಡು ಕೊಡ್ತಾರೆ, ಅದಕ್ಕೆ ಇವ್ನು ನಡೆಸ್ತಾ ಇದ್ದಾನೆ. ನೋಡಿದಷ್ಟು ಈಸಿ ಇದೆಯಾ ಇದು? ಒಬ್ಬೊಬ್ಬರ ಮನೇಲಿ 4 ಜನ ಇರ್ತೀರಾ ಸರ್. ನಿಮ್ಮ ಮನೇಲಿ ಒಂದು 4 ಜನ, ಇವ್ರ ಮನೇಲಿ ಒಂದು 5 ಜನ, ಇವ್ರ ಮನೇಲಿ ಒಂದು 6 ಜನ. 6 ಜನದ ಮನಸ್ಥಿತಿ ಒಂದೇ ಥರ ಇದೆಯಾ? ಒಂದೇ ಥರ ಇದ್ದೀರಾ ನೀವೆಲ್ಲರೂ? ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದೀರಾ ಯಾವತ್ತಾದರೂ? ಮಾಡಿದ್ದೀರಾ ಸರ್? ಒಪ್ಕೊಳ್ಳಿ, ಸತ್ಯ ಒಪ್ಕೊಳ್ಳಿ. ಎಕ್ಸಾಕ್ಟ್ಲಿ. ಒಪ್ಕೊಂಡಿದ್ದೀರಾ? ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದೀರಾ ಯಾವತ್ತಾದರೂ? ಇಲ್ಲ ಅಲ್ಲ? ಆದರೆ ಇಲ್ಲಿರೋ 150 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಇದು ಬಾಂಧವ್ಯ. ಇಲ್ಲಿ ಅಷ್ಟು ಬಾಂಧವ್ಯ ಇದೆ. ನಮ್ಮ ಸ್ವಂತ ಮನೆಗಳಲ್ಲಿ ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋರ್ ಜೊತೆನೆ ನಾವು ಕೂತ್ಕೊಂಡು ಊಟ ಮಾಡೋದಕ್ಕೆ ಅಸಹ್ಯ ಪಡ್ತಾ ಇದ್ದೀವಿ, ಇಷ್ಟಪಡ್ತಾ ಇಲ್ಲ. ಅಂಥದ್ರಲ್ಲಿ ಯಾರೋ ಎಲ್ಲೋ ಬಿದ್ದಿರೋರು, ನಾನಾ ರೋಗಗಳಲ್ಲಿ ಇರೋಂಥವ್ರು, ನಾನಾ ಕಷ್ಟದಲ್ಲಿ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ನೋಡ್ತಾ ಇದ್ದೀವಿ ಅಂದರೆ ನಮಗೆ ಹಣದ ಹುಚ್ಚಿಡ್ದಿಲ್ಲ, ಮನುಷ್ಯತ್ವದ ಹುಚ್ಚಿಡ್ದಿದೆ, ಮಾನವೀಯತೆ ಹುಚ್ಚಿಡ್ದಿದೆ. ಸೊ ಹಾಗಾಗಿ ಇವರನ್ನೆಲ್ಲ ಕರ್ಕೊಂಡು ಬಂದು ಇವ್ರಿಗೆಲ್ಲ ನಾವಿದ್ದೀವಿ ಅನ್ನೋ ಒಂದು ಭರವಸೆಯನ್ನು ಮೂಡಿಸ್ತಾ ಇದ್ದೀವಿ. ಸೊ ಇದನ್ನ ಸಮಾಜ ಅರ್ಥ ಮಾಡ್ಕೋಬೇಕು ಫಸ್ಟು. ಮುಖ್ಯವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಅಣ್ಣ, ನೀವು ಎಷ್ಟು ಓದ್ತೀರಾ, ಎಷ್ಟು ಸಂಬಳ ತಗೋತೀರಾ, ಕಾರ್ ತಗೋತೀರಾ, ಬಂಗ್ಲೆ ತಗೋತೀರಾ, ಅಥವಾ ಒಳ್ಳೆ ಮದುವೆ ಮಾಡ್ಕೋತೀರಾ, ಇದೆಲ್ಲ ಮ್ಯಾಟ್ರ್ ಆಗಲ್ಲ. ದಯವಿಟ್ಟು ತಂದೆ ತಾಯಿನ ಕೊನೆಗಾಲದಲ್ಲಿ ದಯವಿಟ್ಟು ಯಾವ ಆಶ್ರಮಕ್ಕೂ ಸೇರಿಸಬೇಡಿ, ಅವ್ರನ್ನ ಬೀದಿಗೆ ಮಲ್ಗಂಗೆ ಮಾಡಬೇಡಿ. ಇವತ್ತು ಕರ್ನಾಟಕದಲ್ಲಿ ದೇವಸ್ಥಾನಗಳು ಎಷ್ಟಿದೆಯೋ ಏನೋ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಆಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ನಾನು ಆಶ್ರಮ ಮಾಡಿದ್ದೀನಿ, ನಮ್ಮ ಆಶ್ರಮಕ್ಕೆ ವಯಸ್ಸಾಗಿರೋರ್ನೆಲ್ಲ ತಂದು ಸೇರಿಸ್ಬಿಡಿ, ನಾನು ನೋಡ್ಕೊಳ್ತೀನಿ, ಇಡೀ ಸಮಾಜವನ್ನ ನಾನು ಉದ್ಧಾರ ಮಾಡ್ತೀನಿ, ಸ್ವಚ್ಛವಾಗಿ ಮಾಡ್ತೀನಿ, ಅದೆಲ್ಲ ಸಾಧ್ಯ ಇಲ್ದಿರೋ ಮಾತು. ನಮಗೆ ಯೋಗ್ಯತೆ ಎಷ್ಟಿದೆಯೋ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಇವಾಗ ರೋಡಲ್ಲಿ ಹೋಗ್ತಾ 100-150 ಜನ ನಿಮ್ಗೆ ರೋಡಲ್ಲಿ ಸಿಗ್ತಾರೆ ಮಲಗಿರೋಂಥವ್ರು, ಅನಾಥರು. ಅದಕ್ಕೆ ಕಾರಣ ಯಾರು? ನಾವುಗಳೇ. ನಮ್ಮ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೊಂಡಿದ್ರೆ ಅವ್ರು ಯಾಕೆ ಬೀದಿಗೆ ಬಂದು ಮಲಗ್ತಾರೆ ಅಲ್ವಾ? ಎಲ್ಲರ ಮನೇಲೂ ಸಮಸ್ಯೆ ಇದೆ, ಆದರೆ ತಂದೆ ತಾಯಿನ ಆಚೆ ಹಾಕೋದೇ ಅದಕ್ಕೆ ಒಂದು ಮೂಲ ಉದ್ದೇಶ ಆಗಬಾರ್ದು. ಸೊ ಎಲ್ಲರೂ ಕೂಡ ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಎಷ್ಟು ಜನ ಜನಸ್ನೇಹಿ ಆಶ್ರಮದ ಬಗ್ಗೆ ನೋಡಿದ್ದೀರಾ ಇದುವರೆಗೂ? ಎಲ್ಲರೂ ನೋಡಿದ್ದೀರಾ, ಥ್ಯಾಂಕ್ ಯು. ಸೊ ಇದರಲ್ಲಿ ಮುಖ್ಯವಾಗಿ ಒಬ್ರು ಯಾರಾದರೂ ಇಲ್ಲಿ ಬರ್ತೀರಾ ಮಾತಾಡಕ್ಕೆ ಈ ಆಶ್ರಮದ ಬಗ್ಗೆ? ಯಾರಾದ್ರೂ ಆಗಿರ್ಬೋದು. ಕನ್ನಡದಲ್ಲೇ ಮಾತಾಡ್ಬೋದು. ಕನ್ನಡ ಕನ್ನಡ ನೀನು ಹತ್ತಿದ್ಯಾ ಅಂದ್ರೆ ನಿನಗೆ ಆ ಫೀಲ್ ಏನಾಯ್ತು? ಬಾ, ಒಳ್ಳೋದಕ್ಕೆ ಏನ್ ಕಾರಣ? ಕಮ್ ಬನ್ನಿ, ಏನಾಗಲ್ಲ, ಬಾ, ಈಗ ಏನ್ ಅನ್ಸುತ್ತೋ ಅದ್ ಮಾತಾಡ್. ಬಾ, ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ನಮ್ಮ ರಾಜ್ಯದಲ್ಲಿ ಯಾವಾಗ್ಲೂ ಬನ್ನಿ, ಈಗ ಮುಖ್ಯವಾಗಿ ನಾನು ಕೇಳೋದು 3 ಪ್ರಶ್ನೆ. ಇದುವರೆಗೂ ಈ ನಿಹಾರಿಕಾ ಅವರು ಇದುವರೆಗೂ ಈ ಆಶ್ರಮಕ್ಕೆ ಬಂದಿಲ್ಲ, ನಿಜನಾ? ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ನೀವು.
ಸೊ ಒಳಗೆಲ್ಲ ನೋಡ್ಕೊಂಡು ಬಂದಿದ್ದೀರಾ, ಹೊರಗಡೆನೂ ತುಂಬ ಜನ ಇಲ್ಲಿದ್ದಾರೆ. ಇವ್ರನ್ನೆಲ್ಲ ನೋಡುವಾಗ ತಮ್ಗೆ ಅನ್ಸುತ್ತಾ ಇದು ದುಡ್ಡಿಗೋಸ್ಕರ ಮಾಡ್ತಿರೋ ಸೇವೆ ಅಂತ? ಇಲ್ಲ, ಏನು ಅನ್ಸುತ್ತೆ ತಮಗೆ? ಅವ್ರಿಗೆ ಒಳ್ಳೆ ಜೀವನ ಕೊಡಬೇಕು ಅಂತ ನೀವು ಮಾಡ್ತಿದ್ದೀರಾ. ಓಕೆ, ಸೊ ನಿಮಗೆ ಇಲ್ಲಿ ನೋಡಿದ್ಮೇಲೆ ಏನು ಫೀಲ್ ಆಗ್ತಾ ಇದೆ? ನಾವು ನಮ್ಗಿಂತ ಹಿರಿಯವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರಿಗೆ ಚೆನ್ನಾಗಿ ನೋಡ್ಕೊಬೇಕು, ಅವ್ರನ್ನ ನಾವು ಪ್ರೀತಿಯಿಂದ ಮಾತಾಡಿಸ್ಬೇಕು ಅನ್ನೋದು ಅರ್ಥ ಸೊ ಆಗುತ್ತೆ. ಇಡೀ ಕರ್ನಾಟಕದ ಜನಕ್ಕೆ ಈ ಆಶ್ರಮದ ಬಗ್ಗೆ ತಾವು ನೋಡಿದಂಥ ಒಂದಷ್ಟು ಭಾವನೆಗಳಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರ ಮನೇಲಿ ಏನೇ ಇರಲಿ, ಬೇರೆಯವರಾಗಲಿ ನಮ್ಮವರಾಗಲಿ, ನಾವೆಲ್ಲರನ್ನೂ ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್. ಆದಿತ್ಯ, ಏನು ಓದ್ತಾ ಇದ್ದೀರಾ? 10th ಓದ್ತಾ ಇದ್ದೀರಾ. ಸೊ ಇವತ್ತು ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದೀರಾ, ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅನ್ಸುತ್ತೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? To respect all the elders. Sound. To respect all the elders and treat with everyone with love and care. And I'm respectful for you, sir. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ದರ್ಶನ್ ಎಂ. ನಾನು ಶ್ರೀವಿದ್ಯಾ ಪಬ್ಲಿಕ್ ಸ್ಕೂಲಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ನಮ್ಮ ಯೋಗೇಶ್ ಅಣ್ಣವ್ರು ಹೇಳ್ದಂಗೆ ಇಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ. ಅವರು ತಂದೆ ತಾಯಿಗಳು ಬಹಳ ಮೋಸ ಮಾಡಿದ್ದಾರೆ. ತಂದೆ ತಾಯಿ ಅಲ್ಲ, ಮಕ್ಕಳುಗಳು ಮೋಸ ಮಾಡೋದು. ತಂದೆ ತಾಯಿ ಯಾವತ್ತೂ ಮೋಸ ಮಾಡಲ್ಲ, ಮಕ್ಕಳಿಗೆ ಒಳ್ಳೇದೇ ಮಾಡ್ತಾರೆ. ತಂದೆ ತಾಯಿಗಳು ಮೋಸ ಮಾಡಿದ್ದಾರೆ. ಅವ್ರ ಮಕ್ಕಳು ಬಹಳ ಮೋಸ ಮಾಡಿದ್ದಾರೆ. ಓಕೆ, ಅವರು ಹುಟ್ಟಿದಾಗಿಂದನೂ ಅವ್ರ ಅಪ್ಪ ಅಮ್ಮ ಅವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ. ಅವರಿಗೆ ಏನು ಕೇಳಿದ್ರು ಸಹ ಕೊಡಿಸಿ ಇಷ್ಟೆಲ್ಲ ಮಾಡಿದ್ರು ಕೊನೆಯಲ್ಲಿ ಅವ್ರು ಕೈ ಬಿಟ್ಟು ಈ ಥರ ಮೋಸ ಮಾಡಿಬಿಟ್ಟು ಬಹಳ ತಪ್ಪಾಗಿದೆ. ಆದರೆ ನಮ್ಮ ಯೋಗೇಶ್ ಅಣ್ಣವರು ಬಹಳ ಸಹಾಯ ಮಾಡಿ, ಅವರ ಕೈಲಾದಷ್ಟು ಆಶ್ರಮವನ್ನು ಮಾಡಿ ಎಲ್ಲರಿಗೂ ಸಹಾಯ ಮಾಡಿ, ಎಲ್ಲರಿಗೂ ಒಟ್ಟಿಗೆ ಊಟ ಮಾಡೋ ಹಾಗೆ ಹಾಗೂ ಅವ್ರ ಕೈಲಾದಷ್ಟು ಸಹಾಯನ ಮಾಡಿದ್ದಾರೆ. ನಾವು ನಮ್ಮ ಶಾಲೆಯಿಂದ ಇವತ್ತು ಬಂದು ನೋಡಿ ಬಹಳ ದುಃಖ ಆಯ್ತು ಇವ್ರನ್ನೆಲ್ಲ. ಹಾಗೂ ಇವ್ರಿಗೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅಂತ ಕೆಲವಷ್ಟು ದವಸ ಧಾನ್ಯವನ್ನು ತಂದಿದ್ದೀವಿ. ಥ್ಯಾಂಕ್ ಯು. ಬಟ್ ನಾನು ನನ್ನ ಜೀವನದಲ್ಲಿ ನಮ್ಮ ಅತ್ತೆ ತುಂಬ ಬೆಡ್ಡಿಡನಾದಾಗ 1 ವರ್ಷ ಸ್ಕೂಲೇ ಬಿಟ್ಟಿದ್ದೆ. ಯಾಕಂದ್ರೆ ಅವ್ರಿಗೆ ಸ್ನಾನ ಮಾಡಿಸ್ಬೇಕಿತ್ತು ಎಲ್ಲ. ಒಬ್ಬರು ನೋಡ್ಕೊಳ್ಳೋದಕ್ಕೆ ನಾನು ಸ್ಕೂಲ್ ಬಿಟ್ಟು 1 ವರ್ಷ ಏನಂದರೆ ಫುಲ್ಲು ಲೈಫು ಒಂಥರ ಅವ್ರಿಗೆ ಸೇವೆ ಮಾಡ್ತಾಯಿದ್ದೆ. ಬಟ್ ಈ ಒಬ್ರನ್ನ ಮಾಡೋದು ಅಷ್ಟು ಕಷ್ಟ ಅಂದಾಗ ಯೋಚನೆ ಮಾಡಿ 150 ಜನ ಅಂದರೆ ಇಟ್ ಇಸ್ ವೆರಿ ಹೈಲಿ ಇಂಪಾಸಿಬಲ್. ಸೊ ದೇವರಲ್ಲಿ ಬೇಡ್ಕೊಳ್ತೀನಿ, ತುಂಬ ಶಕ್ತಿ ಕೊಡಲಿ, ನಾವೆಲ್ಲ ಸಹಾಯ ಮಾಡೋಣ ಅಂತ ಹೇಳ್ಕೊಡ್ತೀನಿ. माई सेल्फ निकिता सोलंकी. श्री विद्या पब्लिक स्कूल से आज हमें अवसर मिला है कि हम इस आश्रम में आए. बच्चों के लिए किताबी ज्ञान ही काफ़ी नहीं होता. हम बच्चों को दिखाना चाहते हैं कि यदि उन्होंने अपने माता पिता का सहयोग नहीं किया तो यहाँ पर मोर देन 100 ऐसे वृद्ध लोग हैं जिनकी देखभाल मिस्टर योगेश कर रहे हैं. आई एम वेरी इम्प्रेस्ड एंड आई एम स्पीचलेस ऑन दैट. बच्चों को यही मैसेज देना चाहूँगी मैं कि आप फ्यूचर में कोई डॉक्टर इंजीनियर बने या नहीं बने, अपने माता पिता का एक अच्छा बच्चा बनकर ज़रूर दिखाएं. थैंक यू. ಮೇಡಮ್, ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ. ನೀವು ಡಾಕ್ಟರ್ ಆಗ್ತಿರೋ ಇಂಜಿನಿಯರ್ ಆಗ್ತಿರೋ ಗೊತ್ತಿಲ್ಲ, ಕೊನೆಯದಾಗಿ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿ ಹೇಳಿದ್ರು ಆ ಮಾತು, ತುಂಬ ಖುಷಿ ಆಗುತ್ತೆ. You are doing God seva. The old persons are doing God seva. You are doing God seva. God will give you 100 to 200 Aish for you. For what purpose? This many people will survive from your side. Your side. I want to speak in Telugu. This is the God will give you 200 years. For you will get more than people. They will serve with your help. Thank you so much. Thank you, sir. It is excellent. I did not see this. ತ್ಯಾಗರಾಜು ಅಂತ. ಸೊ ನಾವು ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆಯಿಂದ ನಮ್ಮ ವಿದ್ಯಾರ್ಥಿಗಳೊಂದಿಗೆ ನಮ್ಮ ಇಡೀ ಶಿಕ್ಷಕರ ತಂಡ ಅನ್ನೋದು ಬಂದಿದೆ. ಯಾಕಂದರೆ ನಾವು ಯಾವುದಾದ್ರೂ ಒಂದು ಸ್ಟೇಜ್ ಮೇಲೆ ಮಾತಾಡುವಾಗ ತುಂಬ ಖುಷಿಯಾಗಿ ಮಾತಾಡ್ತೀವಿ, ಬಟ್ ಇಲ್ಲಿ ಕೆಲವೊಂದು ಮಾತು ಹೇಳೋಕ್ಕಾಗ್ತಾ ಇಲ್ಲ. ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದೆ, ನಾವು ನಿಮ್ಮನ್ನು ಟ್ರಿಪ್ಪಿಂಗ್ ಕರ್ಕೊಂಡು ಹೋಗ್ಬೋದು, ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗ್ಬೋದು. ಸೊ 1000 ರೂಪೀಸ್ ಅಲ್ಲ 2000 ಬೇಕಾದ್ರೂ ನಿಮ್ಮ ಪೇರೆಂಟ್ಸ್ ಪೇ ಮಾಡೋರು. ಅಲ್ಲಿಗೆ ಹೋಗಿ ನೀವು ಕಲಿತಕ್ಕಂಥ ಪಾಠ, ಇಲ್ಲಿ ಕಲ್ತಿರೋ ಪಾಠ ಯಾವ್ದು ನಿಮಗೆ ಚೆನ್ನಾಗಿದೆ? ಸೊ ಇಲ್ಲಿ ಕಲ್ತಿರೋ ಪಾಠ ನಿಮ್ಮ ಲೈಫ್ಗೆ ಯೂಸ್ ಆಗುತ್ತೆ. ಸೊ ನಾನು 2 days ಅಥವಾ 3 days ಬ್ಯಾಕಿಂದ ಮ್ಯಾಮಿಗೆ ಕಾಲ್ ಮಾಡಿದೆ, ಮ್ಯಾಮ್ ಈ ಥರ ನಿಮ್ಮ ಆಶ್ರಮಕ್ಕೆ ಬರ್ತಾ ಇದ್ದೀವಿ ಅಂತ. ಸೊ ಅವ್ರೊಂದು ಮಾತು ಏನು ಕೂಡ ಬೇಡ ಸರ್, ನೀವು ಯಾಕೆ ಏನು ಕೇಳಿಲ್ಲ ಅವರು, ನೀವು ಯಾವಾಗ ಬೇಕಾದರೂ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಯೋಗೇಶ್ ಸರ್ಗೆ ಮತ್ತು ಮ್ಯಾಮ್ಗೆ ನಮ್ಮ ಇಡೀ ಶಾಲೆಯ ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆ ವತಿಯಿಂದ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.
ಸೊ ಹಾಗೇನೆ ಇಲ್ಲಿರೋರು ಒಬ್ಬೊಬ್ರು ನೀವು ಫೇಸ್ ನೋಡಿಬೇಕಾರೆ ಅವರೆಲ್ಲ ಕೂತಿರೋರು ನಮ್ಮ ತಂದೆ ತಾಯಿಗಳು, ನಮ್ಮ ಅಜ್ಜ ಅಜ್ಜಿನೇ ಅಂದ್ಕೋಬೋದು. ಪ್ರತಿಯೊಬ್ಬರು ಕೂಡ ಅವ್ರ ಫೇಸ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವರೆಲ್ಲ ಎಜುಕೇಟೆಡ್ಸೇ. ಆಲ್ಮೋಸ್ಟ್ 90% ಎಲ್ಲ ತುಂಬ ಚೆನ್ನಾಗಿ ಓದಿರೋ ಅಂಥ ಪೋಷಕರು ಎಲ್ಲಿದ್ದಾರೆ. ಎಲ್ಲ ಒಂದು ಕಡೆ ಪೋಷಕರು ಏನು ಮಾಡ್ತಾ ಇದ್ದಾರೆ, ಅವ್ರು ಮಾಡಿರೋ ತಪ್ಪು, ಒಂದು ಪ್ರಮುಖ ಒಂದು ತಪ್ಪು ಅಂದರೆ ಮಕ್ಕಳಿಗೆ ಹಣದ ವ್ಯಾಮೋಹವನ್ನು ಬೆಳೆಸ್ತಾ ಇರೋದು. ನೋಡಿ, ಇವತ್ತೆಲ್ಲ ನಾವು ಪೋಷಕರು, ನೀನು ಡಾಕ್ಟರ್ ಆಗು, ಲಾಯರ್ ಆಗು, ನೀನು ಹಣ ಸಂಪಾದನೆ ಮಾಡು, ನೀನು ಅಮೆರಿಕಕ್ಕೆ ಹೋಗು, ನೀನು ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗು ಅಂತ ನಾವು ಮಕ್ಳಿಗೆ ಕಳಿಸ್ತಿದ್ದೀವಿ. ಫುಲ್ ಸ್ಯಾಡ್ ಆಗಿದ್ರು. ಏನಕ್ಕೆ ಅಂದರೆ ಎಷ್ಟೋ ಮಕ್ಕಳಿಗೆ ಅವರ ಅಜ್ಜ ಅಜ್ಜಿ ನೆನಪಾಗಿದ್ದಾರೆ, ತಂದೆ ತಾಯಿ ನೆನಪಾಗಿದ್ದಾರೆ. ನಾನು BEd ಓದುವಾಗ ನಮ್ಮ ತಾತ ಫುಲ್ ಮೂಲೆ ಇಟ್ಕೊಂಡ್ರು. ಅವರಿಗೆ ವಿತ್ ಶೇವಿಂಗ್, ಕೆಲವರಿಗೆ ಗೊತ್ತಿರುತ್ತೆ, ಶೇವಿಂಗ್ ಮಾಡಿಸಿರೋದಾಗಿರ್ಬೋದು, ಸ್ನಾನ ಮಾಡಿಸಿರೋದಾಗಿರ್ಬೋದು, ನಾನು ಮಾಡಿದ್ದೀನಿ. ಸೊ ನನಗೆ ನಮ್ಮ ಅಜ್ಜ ಅಜ್ಜಿ ನೆನಪಾದ್ರು. ಸೊ ನೀವಿರ್ತಕ್ಕಂಥ ಈ ಒಂದು ಲೈಫಲ್ಲಿ ನೀವು ಇಷ್ಟೆಲ್ಲ ಓದಿಸ್ತಿದ್ದೀರಾ, ನಾವು ಹಾಕಿರೋ ಬಟ್ಟೆ ಕೂಡ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಭಿಕ್ಷೆ. ಹಾಗಾಗಿ ನಾವು ಅವರಿಗೆ ಒಂದು ಅರ್ಧ ಪೀಸ್ ಬಟ್ಟೆ ಕೊಡ್ದಂಗೆ ಅವ್ರನ್ನ ಬೀದಿ ಕಳಿಸ್ತೀವಿ ಅಂದರೆ ನಾಚಿಕೆ ಆಗಬೇಕು ನಮ್ಮ ಈ ಒಂದು ಎಜುಕೇಟೆಡ್ ಜನಸಂಖ್ಯೆಗೆ. ನಾವು ಅಭಿವೃದ್ಧಿವಂತ ಇದ್ದೀವಿ ನಮ್ಮ ದೇಶ ಅಂತ ಹೇಳ್ತೀವಿ. ಏನು ಅಭಿವೃದ್ಧಿವಂತ ಇದ್ದೀವಿ? ಎಷ್ಟು ಎಜುಕೇಟೆಡ್ ಆಗ್ತಾ ಇದೀವೋ ನಾವು, ಅಷ್ಟು ನಮ್ಮ ತಂದೆ ತಾಯಿಗಳು ಆಶ್ರಮಕ್ಕೆ ಸೇರ್ಕೊಳ್ತಾ ಇದ್ದಾರೆ. ನನ್ನ ಮಕ್ಕಳಿಗೆ ಅದು ಇನ್ನೊಂದು ಮಾತು ಹೇಳಿದೆ, ನೀವು ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದಾಗ ಧರ್ಮಸ್ಥಳ, ತಿರುಪತಿ, ಪ್ರತಿ ಯಾವುದೇ ಒಂದಾಗಿರ್ಬೋದು, 1000 ರೂಪಾಯಿ ಅಲ್ಲಿ ಹುಂಡಿಗೆ ಹಾಕ್ತೀವಿ. ಬೇಡ, 10 ರೂಪಾಯಿ ಯಾವುದಾದ್ರು ಅನಾಥಾಶ್ರಮಕ್ಕೆ ಕೊಡಿ ನೀವು. ಅದರಿಂದ ಎಷ್ಟೋ ಜನರು ಊಟ ಮಾಡ್ತಾರೆ. ಹಾಗಾಗಿ ಆ ಆಶ್ರಮಕ್ಕೆ, ನಾವು ದೇವಸ್ಥಾನಕ್ಕಿಂತ ಹೆಚ್ಚಾಗಿ ಆಶ್ರಮಗಳನ್ನ ಬೆಳೆಸ್ಬೇಕು. ಅದರಲ್ಲಿ ಬೆಳೆಸ್ಬೇಕು ಅಂದ್ರೆ ಅಲ್ಲಿ ಇರ್ತಕ್ಕಂಥ ಎಷ್ಟೋ ಇಂಥವ್ರಿಗೆ ಸಹಾಯ ಮಾಡಬೇಕು. ನೋಡಿ, ಅವರೊಂದು ಮಾತು ಹೇಳಿದ್ರು, ಸರ್ಕಾರದಿಂದ ಇದುವರೆಗೂ ಕೂಡ ₹1 ಫಂಡ್ ಸಿಕ್ಕಿಲ್ಲ ಅಂತ. ಅದು ಇವರ ಹೆಮ್ಮೆ. ಯಾಕೆಂದ್ರೆ ಅವ್ರ ಕಡೆಯಿಂದ ಯಾರ ಕಡೆಯಿಂದ ಏನ್ ಸಿಕ್ಕಿದೆ ಇಲ್ವೋ ಗೊತ್ತಿಲ್ಲ ಅವ್ರಿಗೆ, ಯಾರ ಕಡೆಯಿಂದ ಏನ್ ಸಿಕ್ಕಿದೆ ಗೊತ್ತಿಲ್ಲ. ಅವರ ಅಪ್ಪ ಅಮ್ಮ ಕಲಿಸಿರೋ ನಮ್ಮ ಕೈಲಿ ಎಷ್ಟಾಗುತ್ತೋ ವರ್ಷದಲ್ಲಿ ಒಂದ್ಸಲಿನೋ 2 ಸಲ ನಮ್ಮ ಕೈಲಿ ಆಗ್ತಕ್ಕಂಥ ಒಂದು ಸಹಾಯವನ್ನ ನಾವು ಮಾಡ್ತೀವಿ. ನಮ್ಮ ವಿದ್ಯಾರ್ಥಿಗಳು ಅಷ್ಟೇ ಸರ್. ಇವತ್ತು ಅವ್ರವ್ರ ಮನೆಯಿಂದ ಕೆಲವರು 1 kg ಅಕ್ಕಿ, 10 kg ಅಕ್ಕಿ, ಬೇಳೆ, ಸಕ್ಕರೆ, ಬಿಸ್ಕೆಟ್, ಕೆಲವರು ಬಿಸ್ಕೆಟ್ ಎಲ್ಲ ತಂದಿದ್ದಾರೆ. ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಯಾಕಂದ್ರೆ ಅವ್ರು ತಿನ್ಲಿ, ಇದು ಮಾಡ್ಲಿ. ಸೊ ಆ ಥರ ಎಲ್ಲ ಮಾಡಿದ್ರೆ ವಿದ್ಯಾರ್ಥಿಗಳೇ, ನೀವು ಇಂತಹ ಒಂದು ಶಿಕ್ಷಣವನ್ನು ಪಡ್ಕೊಳ್ಳಿ. ಬುಕ್ಸ್ ಅಲ್ಲಿರೋದು ನಾನು ಟೀಚ್ ಮಾಡ್ತೀನಿ, ಟೀಚರ್ಸ್ ಎಲ್ಲ ಟೀಚ್ ಮಾಡ್ತಾರೆ, ನೀವು ಕಲಿತೀರಾ, ಓದ್ತೀರಾ, ಬರೀತೀರಾ. ಇಂತಹ ಒಂದು ನೈತಿಕ ಶಿಕ್ಷಣವನ್ನು ನೀವು ಕಲೀರಿ. ಅಂಡ್ ದಯವಿಟ್ಟು ಮುಂದೆ ನಿಮ್ಮ ಪೇರೆಂಟ್ಸ್ನ ಈ ಒಂದು ಸ್ಥಳಗಳಿಗೆ ದಯವಿಟ್ಟು ಕಳಿಸ್ಬೇಡಿ. ಕಳಿಸ್ತೀರಾ? ಸೊ ನಮ್ಮ ಪೇರೆಂಟ್ಸ್ನೆಲ್ಲ ನಾವು ಅವ್ರು ಇರೋವರೆಗೂ ನಮ್ಮ ಕೈಲಿ ಎಷ್ಟಾಗುತ್ತೋ, ನೀವು ಪಾಯಸ ಕೊಡಿ, ಒಬ್ಬಟ್ಟು ಕೊಡಿ ಅನ್ನಲ್ಲ, ಅನ್ನ ಕೊಡಿ, ಅವ್ರಿಗೆ ಸಾಕು. ಒಂದು ತುತ್ತು ಅನ್ನ ಕೊಡಿ. ಎಷ್ಟು ನಿಮ್ಮ ಕೈಲಿ ಆಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಮನೇಲೇನೆ. ಸೊ ಇಷ್ಟು ಹೇಳಿ ನಾನು ಮತ್ತೊಮ್ಮೆ ಈ ಒಂದು ಆಶ್ರಮಕ್ಕೆ ಮತ್ತೆ ಯೋಗೀಶ್ ಸರ್ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಹಾಗೇನೆ ನಮ್ಮ ಈ ಒಂದು ಶಾಲೆ ನಾವು ಕೇಳಿದ ತಕ್ಷಣ ಅವರು ಕೂಡ ಸಪೋರ್ಟ್ ಮಾಡಿ, ನಮ್ಮ ಮಹಾದೇವ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿಯಾಗಿರ್ಬೋದು, ಮತ್ತೆ ಮುಖ್ಯವಾಗಿ ನಮ್ಮ ಡ್ರೈವರ್ಸ್ ಅಂತ ಹೇಳಲ್ಲ, ನಾನು ನಮ್ಮ ಬ್ರದರ್ಸ್ ಅಂತಾನೆ. ಯಾಕಂದ್ರೆ ಅವರು ಸಪೋರ್ಟ್ ನಮಗೆ ತುಂಬಾ ಚೆನ್ನಾಗಿದೆ. ಅವರು ಬಂದ ತಕ್ಷಣ ನಾವು ಬರ್ತೀವಿ ಅಂತಾನೆ ಅವ್ರು ಬಂದ್ರು. ಹಾಗೆ ನಮ್ಮ ಟೀಚರ್ಸ್ ಆಗಿರ್ಬೋದು. ಸೊ ಎಲ್ರಿಗೂ ಕೂಡ ನಾನು ನಮ್ಮ ಒಂದು ಶ್ರೀ ವಿದ್ಯಾ ಪಬ್ಲಿಕ್ ಶಾಲೆಯ ಕಥೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಯೋಚನೆ ಕೂಡ ಮಾಡಿರಲ್ಲ. ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂದರೆ, ದಯವಿಟ್ಟು ಹಠ ಮಾಡಬೇಡಿ ನಿಮ್ಮ ತಂದೆ ತಾಯಿಗಳ ಹತ್ರ. ಅಂಥದ್ದೇ ಬೇಕು, ಇಂಥದ್ದೇ ಬೇಕು, ನಂಗೆ ಇಂಥ ಬಟ್ಟೆನೇ ಬೇಕು, ಇಂಥದ್ದೇ ಆಗಬೇಕು ಅಂತ ದಯವಿಟ್ಟು ಯಾರು ಹಠ ಮಾಡಬೇಡಿ. ಯಾಕಂದರೆ ಅವರು ನಿಮ್ಮನ್ನು ಓದಿಸೋದಕ್ಕೆ, ಸ್ಕೂಲ್ ಫೀಸ್ ಕಟ್ಟೋದಕ್ಕೆ, ಅಥವಾ ನಿಮ್ಮನ್ನು ಸಾಕೋದಕ್ಕೆ, ಒಂದು ತುತ್ತು ಊಟ ಕೊಡೋದಕ್ಕೆ ಅವ್ರು ತುಂಬ ಕಷ್ಟಪಟ್ಟಿರ್ತಾರೆ. ಅದನ್ನು ನೀವು ಹೇಳ್ಕೊಳಕ್ಕೂ ಆಗಲ್ಲ, ಇಮೇಜ್ ಮಾಡ್ಕೊಳಕ್ಕೂ ಆಗಲ್ಲ. ನಿಮ್ಮಲ್ಲೂ ಎಷ್ಟೋ ಜನ ನಿಮ್ಮ ತಂದೆ ತಾಯಿದಿರು ಇನ್ನೊಬ್ಬರ ಮನೇಲಿ ಕೆಲಸ ಮಾಡ್ತಿರ್ತಾರೆ. ಅರ್ಥ ಆಯ್ತಾ? ಮಾಡ್ತಿದ್ದಾರಾ? ಇಲ್ಲಿ ಎಲ್ಲರೂ ಕೂಡ ಭಿಕ್ಷುಕರೇ. ಯಾರೇನು ಭಗವಂತ ಹುಟ್ಟುವಾಗಲೇ ₹1,00,00,000 ಜೋಬಲ್ಲಿ ಇಟ್ಟು ಕಳಿಸಿಲ್ಲ. ಎಲ್ಲರೂ ಒಂದೊಂದು ರೀತಿಯಲ್ಲಿ ಭಿಕ್ಷೆ ಬಿಡ್ತಾರೆ. ನಿಮ್ಮ ತಂದೆ ತಾಯಿನೂ ಒಂಥರ ಕಷ್ಟಪಡ್ತಿರ್ತಾರೆ, ನಮ್ಮ ತಂದೆ ತಾಯಿ ಒಂಥರ ಕಷ್ಟಪಡ್ತಿರ್ತಾರೆ. ಸೊ ಹಾಗಾಗಿ ಹಠ ಮಾಡಬೇಡಿ. ಅವ್ರು ಎಷ್ಟು ತೃಪ್ತಿಯಾಗಿ ನಿಮ್ಮನ್ನು ಓದಿಸ್ತಾ ಇದ್ದಾರೆ ಅಂದರೆ, ಬಹುಶಃ ನಿಮ್ಗೆ ಇಷ್ಟೊಳ್ಳೆ ಬಟ್ಟೆ ಸಿಕ್ಕಿದೆ. ನಮಗೊಂದು ಟೈಮಲ್ಲಿ ಓದೋಕ್ಕೆ ಬಟ್ಟೆನೇ ಇರಲಿಲ್ಲ. ನಮ್ಗೆ ಬಟ್ಟೆ ಇಲ್ಲ ಅಂತಲೇ ಸ್ಕೂಲ್ ಬಿಟ್ಟಿದ್ದೀವಿ, ಸ್ಕೂಲ್ಗೆ ಹೋಗಿಲ್ಲ. ಅಂದರೆ ನಮ್ಮ ಪರಿಸ್ಥಿತಿಗಳು ಹಂಗಿತ್ತು. ಇವತ್ತು ದೇವರಾಣೆ ನಿಮಗೆ ತಂದೆ ತಾಯಿ ತುಂಬ ಒಳ್ಳೆ ಲೈಫ್ ಕೊಟ್ಟಿದ್ದಾರೆ. ಕೊನೆಗಾಲದಲ್ಲಿ ಅವರನ್ನು ಯಾವುದೇ ಕಾರಣಕ್ಕೂ ರೋಡಿಗೆ ಬಿಡಬೇಡಿ, ಅವ್ರ ಜೊತೆ ಹಠ ಮಾಡಬೇಡಿ. ಅವ್ರು ಬೈತಾರೆ. ಈಗ ನಮ್ಮ ತಂದೆ ಅಲ್ಲೇ ಇದ್ದಾರೆ ನೋಡಿ, ಅವರು ನಾನು ಬೈತಾರೆ ಅವಾಗವಾಗ. ಲೋಫರ್ ನೀನು ಸರಿ ಇಲ್ಲ ಅಂತಾರೆ. ನಾನು ಅವ್ರು ಬೈದ ತಕ್ಷಣ ಕೇಳಿಸ್ಕೊಂಡು ಸುಮ್ಮನೆ ಹೊರಟೋಗ್ಬಿಡ್ತೀನಿ, ಮತ್ತೆ ರಿಪೀಟ್ ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅವ್ರು ಬೈತಾ ಇರಬೇಕು. ಅವ್ರು ಬೈದಾಗಲೇ ನಮ್ಮ ವ್ಯಾಲ್ಯೂ ಜಾಸ್ತಿ ಆಗೋದು. ಸೊ ನಿಮ್ಮ ತಂದೆ ತಾಯಿ ಬೈದಾಗಲಿ ಅವ್ರಿಗೆ ಹಠ ಮಾಡಬೇಡಿ. ಅವ್ರ ಜೊತೆ ಖುಷಿಯಾಗಿರಿ. ಆದಷ್ಟು ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸೋದಕ್ಕೆ ಟ್ರೈ ಮಾಡಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಇಲ್ಲಿಗೆ ಬಂದಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ
ಇವಾಗ ಆಲ್ರೆಡಿ ಅಣ್ಣವ್ರು ಹೇಳಿದ್ರು, ನಾವು ಶಾಲೆಯಿಂದ ಇಲ್ಲಿಗೆ ಬರ್ತಾ ಇದ್ದೀವಿ ಅಂದ ತಕ್ಷಣ ಸರ್ ನಮ್ಮ ಆಶ್ರಮಕ್ಕೆ ಅದು ತಗೊಬನ್ನಿ ಇದು ತಗೊಬನ್ನಿ ಅಂತ ನಾವು ಹೇಳಲಿಲ್ಲ. ಇಲ್ಲಿಗೆ ಬರೋ ಯಾರಿಗೂ ಕೂಡ ನಾವು ಅದು ಕೊಡಿ ಇದು ಕೊಡಿ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಲ್ಲ. ನಿಮ್ಮ ಮನಸ್ಸೋ ಇಚ್ಛೆ ಸಹಾಯ ಮಾಡಬೇಕು, ನಿಮ್ಮ ಮನಸ್ಸೋ ಇಚ್ಛೆ ಸಪೋರ್ಟ್ ಮಾಡಬೇಕು. ಸೊ ಇಲ್ಲಿ ಯಾರೂ ಕೂಡ ಶಾಶ್ವತವಾಗಿ ಏನು ಇರಲ್ಲ, ಎಲ್ಲರೂ ಹೋಗೋರೆ ಅಲ್ವಾ. ಸೊ ಇರೋವಾಗ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. 100 ಜನ ಸ್ನೇಹಿತರಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕಿಂತ 3 ಜನ ಸ್ನೇಹಿತರು ಒಳ್ಳೆಯವರು ಇದ್ದಾರೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ನೆಮ್ಮದಿ ತೃಪ್ತಿ ಇದೆ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಇಲ್ಲಿಗೆ ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. Now everybody has talked about everything, so I hope you could understand everything. First of all, I would like to thank God to give this opportunity to come here and experience everything. First of all, I would like to thank Mr. Yogesh because he is an youngster, but even then he has got such kind of a mindset to help the people who are in need, and madam also, and all the people who are serving the old age people here. So too much of service is needed. It is not an easy thing. Everything they have told that you have to respect elders and especially your parents, and all the teachers and students and their parents also who have given something to give these people who are here. Okay, first of all, our Mahadeva sir, thank you sir for arranging this opportunity for us. Everybody has, yes, I'm so happy to see all these things, the cooperation of the students and parents and our teachers all are ready to come here along with the children. So thank you everybody who are serving, and especially once more I would like to thank you Mr. Yogesh and madam to cooperate with everything whatever is happening here. Thank you once again, one and all.